ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಏಕೆಂದರೆ ಪವಿತ್ರಾತ್ಮರು ಮಾತನಾಡಲಿ, ನಾವು ಕೇಳುತ್ತೇವೆ, ನಾವು ಕೇಳೋಣ. ಹಾಗಾಗಿ ಪ್ರಾರ್ಥನೆ ಮುಖಾಂತರ ಎಲ್ಲವನ್ನು ಜಯವನ್ನು ಕಾಣುವಂತ ನಾವು ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ನಾವು ನಡೀಲಿಕ್ಕೆ ನಮ್ಮ ಬಲ ಸಾಲದು ಸ್ವಾಮಿ. ನೀವು ನಮ್ಮ ಜೊತೆಯಲ್ಲಿದ್ದು ಸ್ವಾಮಿ ಎಲ್ಲ ವಿಷಯಗಳನ್ನು ನಡೆಸುವಂಥ ದೇವರೇ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ, ಆಮೆನ್. ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಯೆರೆಮೀಯ ಪುಸ್ತಕದಲ್ಲಿ 33ನೇ ಅಧ್ಯಾಯ 3ನೇ ವಚನವನ್ನ ಧ್ಯಾನ ಮಾಡಿಕೊಳ್ಳೋಣ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇಲ್ಲಿ ದೇವರು ನಮಗೆ ಹೇಳುತ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ. ಹಲ್ಲೆಲೂಯಾ. ದೇವರನ್ನ ನಾವು ಕೇಳಿಕೊಂಡರೆ ಆತ್ಮಿಕ ರೀತಿಯಲ್ಲಿ ನಾವು ಶರೀರದಲ್ಲಿ ಇರಬೇಕಾದ್ರೆ ನಮ್ಮ ಆತ್ಮ ದೇವರನ್ನ ಸ್ತುತಿ ಮಾಡಬೇಕು. ಹಲ್ಲೆಲೂಯಾ. ನಾವು ಬರೀ ಬಾಯಿ ಮಾತಿನಿಂದ ನಾವು ಕೇಳುವಂತೆ ಮಾತಾಡುವಂತೆ ಆಗಿದೆ. ಆದರೆ ಅದು ಎಲ್ಲಿಂದ ಬರಬೇಕು? ಒಳಗಡೆಯಿಂದ ಬರಬೇಕು. ನಾವು ಬರೀ ಬಾಯಿ ಮಾತಿನಿಂದ ಸನ್ಮಾನಿಸಿದ್ರೆ ನಾವು ಮಾರ್ಕನ್ ಸುವಾರ್ತೆಗೆ ಹೋಗ್ಬಿಡ್ತೀವಿ. ಈ ಜನರು ನಮ್ಮನ್ನ ಮಾತಿನಿಂದ ಸನ್ಮಾನಿಸ್ತಾರೆ, ಇವರ ಮನಸ್ಸು ನನಗೆ ದೂರವಾಗಿದೆ. ಹಾಗೆ ಆಗಬಾರದು. ನಾವು ಇಲ್ಲಿ ಒಳಗಡೆಯಿಂದ ಬರಬೇಕು. ಯಾಕಂದ್ರೆ ದೇವರು ನೋಡುವಂಥದ್ದು ನಮ್ಮ ಶರೀರವನ್ನಲ್ಲ, ನಮ್ಮ ಪರ್ಸನಾಲಿಟಿಗಳಲ್ಲ, ನಮ್ಮ ಬಿರಿ ಬಾಯಿ ಮಾತುಗಳಲ್ಲ. ಇದ್ಯಾವುದು ದೇವರಿಗೆ ಬೇಡ. ಇವತ್ತು ನಮ್ಮ ಒಳಗಡೆ ಏನು ನಡೀತಾ ಇದೆ, ಹಲ್ಲೆಲೂಯಾ, ಅದನ್ನ ಕುರಿತು ದೇವರು ವಿಚಾರಣೆ ಮಾಡುವಂಥದ್ದು. ಹಲ್ಲೆಲೂಯಾ. ಆ ನ್ಯಾಯ ತೀರಿಸುವಂತ ದಿನಗಳಲ್ಲಿ ನಮ್ಮ ದೇಹ ಹೋಗಲ್ಲ ಅಲ್ಲಿಗೆ. ಹಲ್ಲೆಲೂಯಾ. ದೇಹ ಇಲ್ಲಿ ಹುಟ್ಟಿದೆ, ಇಲ್ಲೇ ಲಾಸ್ಟು. ಆದರೆ ಒಳಗಡೆ ಇದೆಯಲ್ಲ, ಅದಕ್ಕೆ ನ್ಯಾಯ ವಿಚಾರಣೆ ದಿನ. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಏನಂತ ಅಂದ್ರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಗೋಚರಪಡಿಸೆನು. ಇನ್ನೂ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ನಿನಗೆ ತಿಳಿಯದೇ ಇರುವಂತದ್ದು ವಿಚಾರಗಳನ್ನ ನಾನು ನಿನಗೆ ಗೋಚರಪಡಿಸ್ತೀನಿ, ನಿನಗೆ ತಿಳಿಸಿಕೊಡ್ತೇನೆ. ಯಾಕೆ? ನಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ, ನಿಮ್ಮನ್ನ ದೇವರು ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಇನ್ನು ರಹಸ್ಯವಾದ ಮಾತುಗಳಿದೆ, ಅದು ನಿಮಗೆ ನಾನು ಗೋಚರಪಡಿಸುತ್ತೇನೆ. ನೀವು ತಿಳಿದುಕೊಳ್ಳ್ರಿ, ಮುಂದೆ ಸಂತತಿಯವರಿಗೂ ತಿಳಿಸಿರಿ, ಅನೇಕ ಜನರಿಗೆ ಈ ವಿಷಯಗಳನ್ನ ಹೇಳಿರಿ, ಅವರು ಬರಲಿ, ದೇವರನ್ನ ಕಂಡುಕೊಳ್ಳಿ, ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಲಿ, ಪರಲೋಕ ರಾಜ್ಯ ಸೇರಲಿ. ಹಲ್ಲೆಲೂಯಾ. ಇದು ದೇವರ ಆಸೆ. ಇದಕ್ಕೆ ನಮ್ಮ ಕೆಲಸ, ನಿಮ್ಮ ಕೆಲಸ ಏನಾಗಿದೆ? ಇದು ಅನೇಕರಿಗೆ ನಾವು ತಿಳಿಸಿಕೊಡ್ಬೇಕಾಗಿದೆ. ಗುರ್ತಿಲ್ದಿದ್ದವರಿಗೆ ಅವ್ರಿಗೆ ಕರೆದು ಕೂರಿಸಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೀಗೆ ಅಂತ ಇದೆ ಅಂತ ನಾವು ನಿಧಾನಕ್ಕೆ ಹೇಳ್ಬೇಕು. ಯಾಕಂದ್ರೆ ಅನ್ಯರಿಗೆ ದೇವರ ವಾಕ್ಯ ಗೊತ್ತಿಲ್ಲ ಅಂತಂದ್ರೆ ಬೈಬಲ್ ಯಾರು ಧ್ಯಾನ ಮಾಡಿರಲ್ಲ ಅವರು. ಹಾಗಾಗಿ ನಮ್ಮ ಸಾಕ್ಷಿಗಳನ್ನ ಇಟ್ಟಬೇಕು, ನಮ್ಮ ಸಾಕ್ಷಿಗಳನ್ನ ಇಡಬೇಕು ಅವ್ರ ಮುಂದೆ. ದೇವರು ನಮಗೆ ಇಂಥ ಮಹತ್ ಕಾರ್ಯಗಳನ್ನು ಮಾಡಿದ್ರು, ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು, ನನ್ನ ಪ್ರಾಣ ಹೋಗುವಂತ ಸಮಯದಲ್ಲಿ ದೇವರನ್ನ ನಾನು ಉಳಿಸಿದರು. ಹಲ್ಲೆಲೂಯಾ. ಈ ರೀತಿಯಾಗಿ ನಮ್ಮ ಸಾಕ್ಷಿಗಳ ಮುಖಾಂತರ. ಅದಕ್ಕೆ ಮಾರ್ಕನ ಸುವಾರ್ತೆಯಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಲೋಕದ ಕಟ್ಟೆ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿ. ಸಾಕ್ಷಿ ಅಂದ್ರೆ ಏನು? ದೇವರು ನಮ್ಮ ಬಾಳಲ್ಲಿ ಮಾಡಿರುತ್ತಾರಲ್ಲ, ಅದನ್ನ ಇನ್ನೊಬ್ಬರಿಗೆ ನಾವು ತಿಳಿಸುವುದು. ನೀವು ಬನ್ನಿರಿ, ನಿಮಗೂ ಸಿಗ್ತದೆ ಈ ಆಶೀರ್ವಾದ. ಹಲ್ಲೆಲೂಯಾ. ಇದು ಸಾಕ್ಷಿ, ಬೇರೇನೂ ಅಲ್ಲ. ನಾವು ಬೇರೆ ಏನೇನೋ ಅನೇಕ ರೀತಿಗಳನ್ನ ಸಾಕ್ಷಿಗಳನ್ನ ಹೇಳ್ತೇವೆ, ಅದು ನನಗೆ ಸರಿಗೆ ಗೊತ್ತಿಲ್ಲ, ಆದರೆ ನನ್ನ ಸಾಕ್ಷಿ ಹೀಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನೋಡಿ, ಗೂಢಾರ್ಥಗಳನ್ನು ನಿಮಗೆ ಗೋಚರಪಡಿಸುವೆನು, ನಿಮಗೆ ನಾನು ತಿಳಿಸಿಕೊಡ್ತೇನೆ. ಅನೇಕ ಇನ್ನೂ ರಹಸ್ಯವಾದ ವಿಷಯಗಳು ಉಂಟು, ಅದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ.
ಅದಕ್ಕೆ ನನ್ನ ಪ್ರಾರ್ಥನೆ ಹೇಗಿದೆ ಅಂದರೆ, ಸ್ವಾಮಿ ಈ ವಾಕ್ಯಗಳು ಸ್ವಾಮಿ ನನಗೆ ಹೃದಯದ ಹಲಿಗೆ ಮೇಲೆ ಬರೆ ಸ್ವಾಮಿ, ಹೃದಯದ ಹಲಿಗೆ ಮೇಲೆ ನೀನು ಬರೆಯುವುದಾದ್ರೆ ಸ್ವಾಮಿ, ನನಗೆ ಕೆಲವೊಮ್ಮೆ ಈ ಸತ್ಯವೇದದಲ್ಲಿ ಇರುವಂಥದ್ದು ಹಾಗೇ ಮಾತುಗಳು ಹೊರಗೆ ಬರ್ತದೆ. ಯಾಕೆಂದ್ರೆ ಇಲ್ಲಿ ಒಳಗಡೆ ಸ್ಟೋರ್ ಆಗಿರ್ತದೆ. ದೇವರ ವಾಕ್ಯಕ್ಕೆ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ನಾವು ಇಲ್ಲಿ ಜಾಗ ಖಾಲಿ ಕೊಡಬೇಕು. ಹಾಲೆಲೂಯಾ. ಇಲ್ಲಿ ಒಂದು ಮೊಬೈಲ್ ಫೋನ್ನಲ್ಲಿ ಸ್ಟೋರೇಜ್ ಫುಲ್ ಆಗಿದ್ದರೆ ಮತ್ತೆ ಎಲ್ಲಿ ಸೇರಿಸಲಿಕ್ಕೆ ಆಗ್ತದೆ ಒಳಗಡೆ? ಹಾಲೆಲೂಯಾ. ಹೇಗೆ ನಾವು ಕೆಲವೊಂದು ಆಪ್ಸ್ಗಳೆಲ್ಲ ನಾವು ಡಿಲೀಟ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ಲೋಕದ ನಮಗೆ ಬೇಕಾಗಿದ್ದೆಲ್ಲ ಬಹಳ ಇದೆ, ನಮ್ಮ ತಲೆಯಲ್ಲೂ ಇದೆ, ಒಳಗಡೆನೂ ಇಟ್ಕೊಂಡಿರ್ತೀವಿ ಅಂತ ಅನಿಸ್ತದೆ. ಅದನ್ನೆಲ್ಲ ತೆಗೆದು ಹಾಕಿ ಡಿಲೀಟ್ ಮಾಡಿ ದೇವರ ಉಪದೇಶ, ದೇವರ ಜ್ಞಾನ, ದೇವರ ಪ್ರೀತಿ ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಹಾಲೆಲೂಯಾ. ಇದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡರೆ ಎಷ್ಟೋ ಒಳ್ಳೇದು ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಅವಾಗ ಬೇರೆದು ಬಂದು ಸೇರ್ಲಿಕ್ಕೆ ಜಾಗ ಇರುವುದಿಲ್ಲ. ಹಾಲೆಲೂಯಾ. ನಮ್ಮ ಮೈಂಡಲ್ಲಿ ಬಹಳ ಇದೆ, ಆದ್ರೆ ಇದು ಹೇಳ್ತದೆ, ಹೃದಯ ಹೇಳ್ತದೆ, ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ತಪ್ಪು ನುಡಿತಾ ಇದೀಯಾ. ಹಾಲೆಲೂಯಾ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ನೀನು ಆತ್ಮಸಾಕ್ಷಿಯಾಗಿ ಹೇಳು ನೋಡೋಣ, ನೀನು ಆತ್ಮಸಾಕ್ಷಿಯಾಗಿ ಹೇಳು ನೋಡೋಣ ಅಂತ. ಬಾಯಿ ಸುಳ್ಳು ಹೇಳ್ತದೆ, ನಮ್ಮ ತಲೆಯಲ್ಲಿ ಬರೋದು ಹಲವಾರು ಹೇಳ್ತದೆ, ಆದರೆ ಹೃದಯ ಹೇಳ್ತದೆ ನೀನು ತಪ್ಪು ಮಾಡ್ತಾ ಇದೀಯಾ. ನಮಗೆ ಅದು ಒಂದು ವಾರ್ ಮಾಡ್ತದೆ, ತಪ್ಪು ಮಾಡ್ತಾ ಇದೀಯ. ಯಾಕಂದ್ರೆ ಆತ್ಮದಲ್ಲಿ ಯಾರು ವಾಸ ಮಾಡ್ತಾರೆ? ದೇವರು ವಾಸ ಮಾಡ್ತಾರೆ. ನಮ್ಮ ಒಳಗಡೆ ದೇವರು ವಾಸ ಮಾಡ್ತಾರೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರಲ್ಲ, ನೀವೇ ನನ್ನ ಆಲಯ ಆಗಿದ್ದೀರಿ, ನನ್ನ ಆಲಯವನ್ನ ಯಾರಾದರ ಕೆಡಿಸಿದರೆ ನಾನು ಅವರನ್ನ ಕೆಡಿಸಿ ಬಿಡ್ತೇನೆ ಅಂತ. ಹಾಲೆಲೂಯಾ. ಹೌದಾ? ಹಾಗಾದ್ರೆ ನಾವು ಆಲಯವನ್ನ ಹೇಗೆ ಇಟ್ಕೊಳ್ಬೇಕು? ಬಹಳ ಶುದ್ಧಿಯಾಗಿ ಇಟ್ಕೊಳ್ಬೇಕು. ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಈ ಎಲ್ಲ ಸಂದೇಶಗಳು ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಸಾಧ್ಯವಾದಷ್ಟು ನನ್ನ ಹೃದಯದ ಹಲಿಗೆ ಮೇಲೆ ನಿನ್ನ ವಾಕ್ಯ ಬರೆಸುವ. ಅವಾಗ ದೇವರು ಹೃದಯದ ಹಲಿಗೆ ಮೇಲೆ ವಾಕ್ಯಗಳನ್ನ ಬರೀತಾರೆ. ಮೋಶೆಗೆ ಹೆಂಗೆ ಆ ಕಲ್ಲಿನ ಹಲಿಗೆ ಮೇಲೆ ದೇವರು ಹೇಗೆ ಬರವಣಿಗೆ ಮಾಡಿದರೋ, ಅದೇ ರೀತಿಯಾಗಿ ನಿಮ್ಮ ಹೃದಯದ ಹಲಿಗೆ ಮೇಲೆ ದೇವರು ವಾಕ್ಯವನ್ನ ಬರೀತಾರೆ. ಇನ್ನು ಅನೇಕ ಮಹತ್ ಕಾರ್ಯಗಳನ್ನು ನಡೆಯುವಂಥದ್ದು ಅದೆಲ್ಲ ಗೋಚರಪಡಿಸುತ್ತಾರೆ. ಪ್ರಿಯನಾದ ಸಹೋದರ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ನಾವು. ಹಾಗಾಗಿ ಇನ್ನು ಕೆಳಗಡೆ ಅದೇ ಅಧ್ಯಾಯ 33ನೇ ಅಧ್ಯಾಯ ಇಲ್ಲಿ 14ನೇ ವಚನವನ್ನ ಒಂದು ಧ್ಯಾನ ಮಾಡೋಣ. ನೋಡಿ, ಅದೇ ಸಂದೇಶದಲ್ಲಿ 14ನೇ ವಚನ ಹೇಳ್ತಿದೆ, ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಇಸ್ರಾಯೇಲರ ಯೆಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರುವ ದಿನಗಳು ಬರುವವು. ಹಲ್ಲೆಲೂಯಾ. ಯಾರು ದೇವರ ಮಾತುಗಳನ್ನ ಕೇಳಿ ದೇವರಿಗೆ ಒಳಗಾಗಿ ಈ ಲೋಕದಲ್ಲಿ ಜೀವಿಸುತ್ತಾರೋ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಯೆಹೋವನು ಇಂತೆನ್ನ, ಅಂದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಕೇಳ್ರಿ, ಲೋಕದ ಜನರೇ, ದೇವರ ಮಕ್ಕಳೇ, ನೀವು ಕೇಳ್ರಿ ಅಂತ ಸ್ವಾಮಿ ನಮ್ಮನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆಹಾ, ನಾನು ಇಸ್ರಾಯೇಲರ ಯೆಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರುವ ದಿನಗಳು ಬಂದಿದೆ. ಶುಭವಾಕ್ಯ, ಒಳ್ಳೆ ಸಂದೇಶಗಳು ನೆರವೇರುವ ದಿನಗಳು ಬಂದಿದೆ. ನಾನು ಎಷ್ಟೋ ವರ್ಷಗಳ ಕಾಲ, ಎಷ್ಟೋ ತಿಂಗಳುಗಳ ಕಾಲ ಒಂದು ವಾಕ್ಯವನ್ನು ನಾವು ಓದಿದ್ವಿ, ಅದು ನೆರವೇರಲಿಲ್ಲ. ದೇವರು ವಾಗ್ದಾನ ಮಾಡಿ ನೆರವೇರಲಿಲ್ಲ. ಅದು ನೆರವೇರ ದಿನಗಳು ಬರ್ತಾ ಇದೆ, ಬಂದಿದೆ. ಹಲ್ಲೆಲೂಯಾ. ಬರುವವು. ನೆರವೇರುವ ದಿನಗಳು ಬರುವವು. ಭಯಪಡಬೇಡ. ನಾನು ಮನುಷ್ಯನ ತರ 2 ಮಾತಿನವನಲ್ಲ. ಮಾನವನ ನೆಚ್ಚಬೇಡ್ರಿ. ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪ ಅವತ್ತೇ ಹಾಳಾಗುವವು. ಜೀವ ಸ್ವರೂಪನಾದ ದೇವರನ್ನ ನಂಬಿರಿ. ಒಂದು ದಿವಸ ಅವು ಬಂದೇ ಬರ್ತದೆ. ದೇವರು ವಾಗ್ದಾನ ಮಾಡಿದ್ದು ಎಂದಿಗೂ ತಪ್ಪುವುದೇ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಕಾಶ ಭೂಮಿ ಒಂದು ವೇಳೆ ಅಳೆದು ಹೋಗ್ಬೋದು, ಆದ್ರೆ ನನ್ನ ಮಾತು ಎಂದೂ ಅಳಿಯುವುದಿಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾರೆ. ಅದಕ್ಕಾಗಿ ಆ ಶುಭ ವಾಕ್ಯವನ್ನು ನೆರವೇರುವ ದಿನಗಳು ಬಂದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ.
ಆ ಶುಭವಾಕ್ಯವನ್ನು ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ತಿಳ್ಕೊಳ್ಬೇಕು, ಅದ್ರ ಪ್ರಕಾರ ಜೀವಿಸಬೇಕು. ಈ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮುಕ್ತಾಯ ಮಾಡೋಣ. ಎಲ್ಲ ಕಣ್ಣು ಮುಚ್ಚೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಸ್ವಾಮಿ. ಇದು ಯಾರ್ಯಾರು ನೋಡುತ್ತಾ ಇದ್ದಾರೆ ಸ್ವಾಮಿ, ಅವ್ರಿಗೆಲ್ಲರಿಗೂ ಸ್ವಾಮಿ ಈ ಶುಭವಾಕ್ಯದ ಕರ್ತನೆ ನುಡಿಗಳು ದೇವರೇ ಅವ್ರ ಬಾಳಿನಲ್ಲಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ